ರಾಜರಾಜೇಶ್ವರಿ ನಗರದ ಜನ MLA ಮಾಡಿದ್ರು, ಮಂತ್ರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ವಿಧಾನಸೌಧದ 3ನೇ ಮಹಡಿನಲ್ಲಿ ಒಂದು ಹೆಣ್ಣು ಮಗಳನ್ನ 5 ಬಾರಿ ಅತ್ಯಾಚಾರ ಮಾಡಿರೋದ್ರ ಬಗ್ಗೆ ರಿಪೋರ್ಟ್ಗಳಿದೆ ಇದರಲ್ಲಿ ಅಂತ ಹೇಳ. ಭಾರತೀಯ ಜನತಾ ಪಕ್ಷದ ಕಿರೀಟ ಅವರು ಅಂತ ಹೇಳ. ಒಕ್ಕಲಿಗರ ಹೆಣ್ಣು ಮಗಳನ್ನ ತಾಯಂದಿರನ್ನ ಮನ್ಸಿಗೆ ಕರೆಯೋನು ಲಂಚ ಕೇಳ್ಬಿಟ್ಟು ಏನಿದೆ ಇವನ ಹತ್ರ? ನಾನೇನೋ ಮಾತಾಡಬಾರ್ದು ಏನು ಮಾತಾಡಬಾರ್ದು. ಏನೋ ಅವನು ಯಾರೋ ಮೆಂಟ್ಲಾಗ್ಬಿಟ್ಟಿದ್ದಾನೆ, ಮೊಟ್ಟೆ ಬೇರೆ ಹೊಡೆದ್ಬಿಟ್ಟು ಅದೇನೋ ಶೂಟಿಂಗ್ ಮಾಡ್ಸಕ್ ಹೋಗಿ ಪಿಕ್ಚರ್ ತೆಗಿಯಕ್ ಹೋಗಿ ಮೊಟ್ಟೆ ಹೊಡೆದು ಆಸಿಡ್ ಬಿದ್ಬಿಟ್ಟು ಮೆಂಟ್ಲಾಗ್ಬಿಟ್ಟಿದ್ದಾನೆ. ಇನ್ಯಾಕೆ ಸುಮ್ಮನೆ ಅವನ ಬಗ್ಗೆ ಮಾತಾಡ್ಕೊಂಡು ನಮ್ಗೇನೋ ಮಾಡ್ಕೊಂಡು ಹೋಗ್ಲಿ, ಮಾಡೋ ಕೆಲಸ ಮಾಡೋಣ. ನಮ್ಮ ನಾವು ರೆಸ್ಟಲ್ಲಿ ಏನೋ ಮಾತು ಕಲ್ತಿದ್ದೀನಿ ಅಂದ್ಬಿಟ್ಟು ಏನೋ ವಿದ್ಯೆ ಕಲ್ತಿದ್ದೀನಿ ಅಂತ ಇಲ್ಲಿ ಸಿದ್ದರಾಮಯ್ಯನ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಕುಮಾರಸ್ವಾಮಿ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಶಿವಕುಮಾರ್ ಹತ್ರ ಬರೋದು ಕಾಲ್ ಕಟ್ಕೊಳ್ಳೋದು. 132 ಕೊಠಡಿ ಇದೆ, ಅವನಿಗೆ ಊಟ ಹಾಕಕ್ಕಾಗಲ್ಲ ಅಂತ ಅಂದವನ್ ಕೈ ಬಾಯಲ್ಲಿ ಇವನು ಏನು ಇವ್ರ ಅಪ್ಪ ಅವನ್ನ ಇದನ್ನ ಸಮಾಧಿಗೆ ಪೂಜೆ ಮಾಡದೇ ಇದ್ದವನು ಬೇರೆಯವ್ರ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾನೆ. ಎಂಥ ಡ್ರಾಮಾನಪ್ಪ ಕಲಾವಿದ. ಅಬ್ಬಬ್ಬಬ್ಬಬ್ಬ. ಇದೇ ತರ ಏನಾರ ಮುಂದುವರಿಸಿದ್ರೆ ಪ್ರತಿಯೊಂದು ಅತ್ಯಾಚಾರದ ಏನೇನು ಕಾಪಿಗಳಿದೆ ಎಲ್ಲವನ್ನೂ ಕೂಡ ಇಡೀ ಕ್ಷೇತ್ರದ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಂಚುವಂತ ಕೆಲಸ, ಒಂದಿನ ಹಂಚೋದಿಲ್ಲ, ನಿರಂತರವಾಗಿ ಹಂಚುವಂತ ಕೆಲಸ ಮಾಡ್ತಾರೆ.